ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ದಿನಾಂಕ 7/1/2025 ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ 17/1/2025 ರಾಜ್ಯ ಸರ್ಕಾರವು ನೇಮಿಸಿದ ಸಚಿವ ಸಂಪುಟ ಉಪಸಮಿತಿಯ ಚಿಕ್ಕಮಗಳೂರು ಜಿಲ್ಲೆಯ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ವಿವಾದಕ್ಕೆ ಸಂಬಂಧಿಸಿದಂತೆ ಚಿಕ್ಕಮಗಳೂರು ನಗರದ 2 ಸಮುದಾಯದ ಧಾರ್ಮಿಕ ಮುಖಂಡರು ಹಾಗೂ ಸಂಘಟನೆಗಳ ಮುಖ್ಯಸ್ಥರ ಮಹತ್ವದ ಸಭೆಯನ್ನು ವಿಧಾನಸೌಧದಲ್ಲಿ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಮುಸ್ಲಿಂ ಸಂಘಟನೆಗಳು ಒಕ್ಕೂಟದ ಹಾಗೂ ಎಲ್ಲ ಸಮಾಜದವರ ಜನಪ್ರತಿನಿಧಿಗಳು ವಿವಾದಾಸ್ಪದ ಸಂಸ್ಥೆಯ ಸೌಹಾರ್ದತೆಯನ್ನು ಮುಂದಿಟ್ಟುಕೊಂಡು ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಳಲು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದರು. ಇದರೊಂದಿಗೆ ಇಲ್ಲಿಯ ಶಾಸಕರು, ಉನ್ನತ ಅಧಿಕಾರಿಗಳು ಸಹ ಮುಂದಿನ ಪೀಳಿಗೆಗೆ ಶಾಂತಿ, ಸಹಬಾಳ್ವೆ, ಸೌಹಾರ್ದತೆಯನ್ನು ಬಲಿಷ್ಠಗೊಳಿಸಬೇಕಾಗಿರುವುದರಿಂದ ಈ ವಿವಾದಕ್ಕೆ ಶಾಶ್ವತ ಪರಿಹಾರ ದೊರಕಿಸಿಕೊಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿರುವುದು. ಮುಸ್ಲಿಂ ಒಕ್ಕೂಟದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿವಾದಾಸ್ಪದ ಸಮಸ್ಯೆಗೆ ಸಂಬಂಧಿಸಿದಂತೆ ಸೂಕ್ತ ದಾಖಲೆಗಳನ್ನು ಒದಗಿಸುವುದರ ಮೂಲಕ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಸಂಖ್ಯೆ M5/DVS 88/89 ದಿನಾಂಕ 25/2/1989ರಂತೆ 1975ರ ಹಿಂದಿನ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಬರುವಂತೆ ಹಾಗೂ ಧಾರ್ಮಿಕ ಪೂಜಾ ಸ್ಥಳಗಳ ಸಂರಕ್ಷಣಾ ಕಾಯ್ದೆ 1991ರಂತೆ ಕ್ರಮ ವಹಿಸುವುದು ಹಾಗೂ ಉನ್ನತ ಮಟ್ಟದ ಸಮಿತಿಯ ನಿವೃತ್ತ ನ್ಯಾಯಮೂರ್ತಿ ಶ್ರೀ ನಾಗಮೋಹನ್ ದಾಸ್ ವರದಿಯನ್ನು ಪರಿಗಣಿಸಿ ಅಂಗೀಕರಿಸಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲಾಯಿತು. ವಿಶೇಷವಾಗಿ ಮುಸ್ಲಿಂ ಸಮಾಜವು ಭಾವನಾತ್ಮಕವಾಗಿ ಬಯಸುವುದೇನೆಂದರೆ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾವು ಹಲವು ದಶಕಗಳಿಂದ ಈ ಪುಣ್ಯ ಸ್ಥಳವು ವಿವಾದಗಳ ಕೇಂದ್ರವಾಗಿದೆ. ಈ ವಿವಾದದಿಂದಾಗಿ ನಾವೆಲ್ಲರೂ ಸಂಬಂಧ, ಸಾಮರಸ್ಯ ಮತ್ತು ಶಾಂತಿಯನ್ನು ಕಳೆದುಕೊಂಡು ನಮ್ಮ ಜಿಲ್ಲೆಯ ಶಾಂತಿ ತೋಟದ ಪರಿಸರವೇ ಹಾಳಾದಂತೆ ಗೋಚರಿಸುತ್ತದೆ. ಆದರೆ ಇದು ನಿಲ್ಲಬೇಕಾಗಿದೆ. ನಾವು ಈ ಭೂಮಿಯ ಮಕ್ಕಳು. ನಾವು ಅಕ್ಕಪಕ್ಕದಲ್ಲಿ ನೆಲೆಸಿರುವ ಬಾಂಧವ್ಯವನ್ನು ಮರೆಯಬಾರದು. ಇತಿಹಾಸವನ್ನು ಆಧರಿಸಿ ಶಾಂತಿ ಮತ್ತು ಸಹಜೀವನದೊಂದಿಗೆ ವಿವಾದವನ್ನು ಶಾಶ್ವತವಾಗಿ ಬಗೆಹರಿಸುವ ಜವಾಬ್ದಾರಿ ಆದ್ಯ ಕರ್ತವ್ಯವಾಗಿದೆ. ಬೋಧಿಸಿರುವ ಸಾಮರಸ್ಯ ಮತ್ತು ಪರಸ್ಪರ ಗೌರವವನ್ನು ಪ್ರಾಮಾಣಿಕವಾಗಿ ಅನುಸರಿಸೋಣ. ಇದು ಕೇವಲ ದರ್ಗಾ ವಿವಾದ ಕುರಿತು ಮಾತ್ರವಲ್ಲ, ನಮ್ಮ ಜಿಲ್ಲೆಯ ಭವಿಷ್ಯದ ಕುರಿತು. ನಾವು ಒಂದಾಗಿ ಬಾಳುವುದರ ಮೂಲಕ ನಮ್ಮ ಚಿಕ್ಕಮಗಳೂರು ಒಂದು ಮಾದರಿಯ ಜಿಲ್ಲೆಯಾಗುತ್ತದೆ. ಶಾಂತಿ, ಸ್ನೇಹ, ಸಹಬಾಳ್ವೆ ಜೀವನಕ್ಕೆ ಅತಿಮೂಲ್ಯ. ಜೀವನದ ಪರಂಪರೆಯನ್ನು ಕಾಪಾಡೋಣ. ನಮ್ಮ ಮುಂದಿನ ಪೀಳಿಗೆಗಾಗಿ ಅಹಿಂಸೆಯಂತಹ ಆದರ್ಶಗಳಿಂದ ತೋರ್ಪಡಿಸೋಣ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ನಮ್ಮೆಲ್ಲರ ಆಳುವ ಸಾಮರಸ್ಯದ ಹಾದಿಯನ್ನು ಆಯ್ಕೆ ಮಾಡಿಕೊಂಡು ಇತಿಹಾಸ ಸೃಷ್ಟಿ ಮಾಡೋಣ. ಇಲ್ಲಿ ಸೈಯದ್ ಗೌಸ್ ಮೊಹಿದ್ದೀನ್ ಶಾ ಖಾದ್ರಿಯವರ SLP ಸ್ಪೆಷಲ್ ಲೀವ್ ಪೆಟಿಷನ್ ಪ್ರಕಾರ ಮಾನ್ಯ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಒಂದು ಆದೇಶ ಹೊರಡಿಸುತ್ತೆ. ಆ ಆದೇಶದಲ್ಲಿ 8 ವಾರದ ಡೆಡ್ಲೈನ್ ಕೊಡುತ್ತೆ. ಆ 8 ವಾರದಲ್ಲಿ ತಮ್ಮ ಅಭಿಪ್ರಾಯ, ಡಿಸಿಷನ್ ಆರ್ ಸಜೆಷನ್ ಕೊಡಬೇಕಂತ ಒಂದು ಆರ್ಡರನ್ನು ಕೊಡುತ್ತೆ. ಅದರ ಪ್ರಕಾರ ರಾಜ್ಯ ಸರ್ಕಾರ 6 ಸದಸ್ಯರ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ರಚಿಸಿ ಆ ಕ್ಯಾಬಿನೆಟ್ ಸಬ್ ಕಮಿಟಿ ಮುಖಾಂತರ ಚಿಕ್ಕಮಗಳೂರಲ್ಲಿ ಇರುವ ಎಲ್ಲ ಜನಪ್ರತಿನಿಧಿಗಳು ಮತ್ತು ಮುಖಂಡರುಗಳು ಎಲ್ಲರನ್ನ ಕರೆಸಿಬಿಟ್ಟು ಅವರ ಅಹವಾಲನ್ನು ಕೇಳಿದರು. ಇದರಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಏನಂದರೆ ಆ ಸಭೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಒಂದೇ ಮಾತು ಒಂದೇನು ಹೇಳಿದ್ರು ಅಂದರೆ ಇದನ್ನು ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಡಬೇಕಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ಸರ್ಕಾರದ ಮುಂದೆ ಇಟ್ಕೊಂಡ್ರು. ಇದರಲ್ಲಿ ನಮ್ಮ ಮನವಿ ಏನಿತ್ತಂದರೆ 1989ರಲ್ಲಿ ಹೈಕೋರ್ಟ್ ಆದೇಶದ ಪ್ರಕಾರ ಅಂದಿನ
ಎಂಡೋಮೆಂಟ್ ಕಮಿಷನರ್ ಏನು ಆದೇಶ ಹೊರಡಿಸ್ತಾರೆ, ಏನಂದರೆ 1975 ಹಿಂದೆ ಏನು ಯಥಾಸ್ಥಿತಿ ಇತ್ತು ಅದನ್ನು ಕಾಪಾಡ್ಕೊಂಡು ಬರಬೇಕಂತ ಹೇಳ್ಬಿಟ್ಟು ಏನು ಆದೇಶ ಇತ್ತು ಅದನ್ನು ಎತ್ತಿಡಬೇಕು. ಹಾಗೂ 1991 ವರ್ಷಿಪ್ ಆ್ಯಕ್ಟ್ ಪ್ರಕಾರ ಏನು 1947 15 ಆಗಸ್ಟ್ ಹಿಂದೆ ಏನು ವಿಧಿವಿಧಾನಗಳು ನಡ್ಕೊಂಡು ಬಂದಿದ್ದಾವೆ ಅದನ್ನೇ ತಾವು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು, ಹಾಗೂ 2017ರಲ್ಲಿ ಏನು ಅಂದಿನ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಒಂದು ಸಮಿತಿಯನ್ನು ರಚಿಸಿ ಅವರ ಹೈ ಲೆವೆಲ್ ಕಮಿಟಿ ಏನು ಒಂದು ರಿಪೋರ್ಟ್ ಕೊಟ್ಟಿತ್ತು, ಆ ರಿಪೋರ್ಟ್ ಆ ರೆಕಮೆಂಡೇಷನ್ಸ್ನ ತಾವು ಮತ್ತೊಮ್ಮೆ ಪರಿಗಣಿಸಬೇಕಂತ ಹೇಳ್ಬಿಟ್ಟು ನಮ್ಮ ಒಂದು ವಿನಂತಿ ಇತ್ತು. ನಮ್ಮ ಇಡೀ ಸಮುದಾಯ ಮತ್ತು ಎಲ್ಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒತ್ತಾಯಿಸಿ ಹೌದು. ಆ ಮಾತು ಬರೀ ಒಂದು 20 ವರ್ಷದಿಂದ ಹೇಳ್ಕೊಂಡು ಬರ್ತಿದ್ದಾರೆ. ದರ್ಗಾನೇ ಬೇರೆ, ಇದು ನಾಗೇನಹಳ್ಳಿಯಲ್ಲಿ ಇದ್ದಿದೆ ಅಂತ ಹೇಳಿ. ಬಟ್ 100 ವರ್ಷದಿಂದ ಏನು ದಾಖಲೆಗಳು ನಾವು ಸಲ್ಲಿಸಿದ್ದೀವಿ, ಸುಪ್ರೀಂ ಕೋರ್ಟಲ್ಲೂ ಸಲ್ಲಿಸಿದ್ದೀವಿ, ಸರ್ಕಾರಕ್ಕೂ ಸಲ್ಲಿಸಿದ್ದೀವಿ. ಆ ದಾಖಲೆ ಮಾತಾಡುತ್ತೆ. ಅವ್ರು ಹೇಳಿಕೆ ಕೊಟ್ಟಿರ್ಬೋದು, ಬಟ್ ದಾಖಲೆ ಬೇರೆ ಇದೆ. ದಾಖಲೆ ಏನು ಹೇಳುತ್ತೆ ಅದ್ರ ಪ್ರಕಾರನೇ ಅವರು ತೀರ್ಮಾನ ತಗೊಳ್ತಾರೆ. ವಿಶ್ವಾಸ ಇದೆ, ನಮ್ಗೆ ವಿಶ್ವಾಸ ಇದೆ. ನೋಡಿ, ಇನ್ನೊಂದು ಮಾತು ನಾನು ಹೇಳ್ತೀನಿ. 2017-18ರಲ್ಲಿ ಏನು ಹೈ ಲೆವೆಲ್ ಕಮಿಟಿ ರಚಿಸ್ಕೊಂಡ್ರು, ಆ ಟೈಮಲ್ಲಿ ಅವ್ರು ಏನು ರಿಪೋರ್ಟ್ ಕೊಟ್ಟರು ಅದನ್ನು ಅಂದಿನ ಸ್ಟೇಟ್ ಗೌರ್ಮೆಂಟು ಸುಪ್ರೀಂ ಕೋರ್ಟ್ ಆದೇಶದಂತೆ ಅದನ್ನು ಗೆಜೆಟ್ ನೋಟಿಫಿಕೇಷನ್ ಮಾಡ್ತದೆ, ಗೌರ್ಮೆಂಟ್ ಆರ್ಡರ್ನ ಹೊರತುಪಡಿಸ್ತದೆ. ನಂತರ ನಾವೇನು ತಿಳ್ಕೊಂಡಿದ್ವಿ ಎಲ್ಲ ಈಗೇನು ಬಗೆಹರಿಸ್ಬಿಡ್ತು, ಈಗೇನು ನೆಮ್ಮದಿಯಾಗಿ ಇರ್ಬೋದು, ನಾವು ಜಿಲ್ಲೆಯಲ್ಲಿ ಎಲ್ಲ ನೆಮ್ಮದಿಯಾಗಿ ಇರ್ಬೋದು ಅಂತ ಹೇಳಿ ನಾವೇನು ತಿಳ್ಕೊಂಡಿದ್ವಿ. ಮತ್ತು ನಂತರ ಮತ್ತೆ ಒಂದು ವರ್ಷದಲ್ಲಿ ಹೈಕೋರ್ಟ್ ಸಿಂಗಲ್ ಬೆಂಚಲ್ಲಿ WP ಹಾಕಿಬಿಟ್ಟು ಅದನ್ನು ಕ್ವಾಶ್ ಮಾಡ್ತಾರೆ. ಹೈ ಲೆವೆಲ್ ಕಮಿಟಿ ಏನು ವರದಿ ಕೊಟ್ಟಿತ್ತು ಅದನ್ನು ಕ್ವಾಶ್ ಮಾಡ್ತಾರೆ. ಸೊ ಮತ್ತೊಮ್ಮೆ ಅದನ್ನು ಚಾಲೆಂಜ್ ಮಾಡಿ ಶಾಖಾದ್ರಿ ಅವರು ಸುಪ್ರೀಂ ಕೋರ್ಟಿಗೆ ಮೆಟ್ಲೇರ್ತಾರೆ. ಅಲ್ಲಿ ಹೋಗಿ ಮತ್ತೆ ಸುಪ್ರೀಂ ಕೋರ್ಟು ಅದಕ್ಕೆ ಯಾವುದಕ್ಕೆ ಇದು ಹೇಳಿದಲೇ ವಾಪಸ್ ಮತ್ತೆ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಏನು ನಿಲುವು ಇದೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ರಿಪೋರ್ಟನ್ನು ಕೇಳಿದೆ. ಮತ್ತೊಮ್ಮೆ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ, ಆಗ್ರಹಿಸಿದ್ದೀವಿ. ಏನು ದಾಖಲೆಗಳು ಇದ್ದಾವೆ, 100 ವರ್ಷದ ಏನು ದಾಖಲೆಗಳು ಇದ್ದಾವೆ, 100 ವರ್ಷದ ಏನು ಪದ್ಧತಿಗಳು ಇದ್ದಾವೆ ಅಲ್ಲಿಂದ ಅದನ್ನೇ ಮುಂದುವರಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಮನವಿ. ದಾಖಲೆಗಳು ಇದ್ದಾವೆ, ಆ ದಾಖಲೆ ಪ್ರಕಾರ ನೀವು ಮಾಡಬೇಕಂತ ನಾವು ವಿನಂತಿಸಿದ್ದೀವಿ. ಶಾಖಾದ್ರಿ ಅವ್ರು ಏನು ನ್ಯಾಯಾಲಯದಲ್ಲಿ ಏನು ಹೋರಾಟ ಮಾಡ್ತಿದ್ದಾರೆ, ಅವ್ರ ನಮ್ಮ ಸಹಕಾರ ಇದೆ, ನಾವು ಅವ್ರ ಜೊತೆಯಲ್ಲಿ ಇದ್ದೀವಿ.